ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ಬ್ಲಾಗ್. ಇವಾಗ ನಾವು ಬೆಂಗಳೂರಲ್ಲಿ, ಅದು ಸ್ಪೆಷಲ್ ಅಂದರೆ ವಿ ಪುರಂ ಅಂತ ಗೊತ್ತಿರ್ಬೋದು ನಿಮಗೆ, ಫುಡ್ ಸ್ಟ್ರೀಟ್ ಅದು. ಅಂದರೆ ಆ ಸ್ಟ್ರೀಟಲ್ಲಿ ಬರೀ ಆ ಕಡೆ ಈ ಕಡೆ ಎಲ್ಲ ಕಡೆ ಫುಡ್ಡೇ. ಸೊ ನಾವಂತಲ್ಲಿ ಹೋಗ್ತಾ ಇದ್ದೀವಿ, ಬಟ್ ಬಿಲ್ ಕೊಡೋಕ್ಕೊಬ್ರು ಜನ ಬೇಕಲ್ಲ ಅಂತೇಳಿ ನೋಡಿ ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಕ್ ಆದಿತ್ಯ ಶ್ರವಣ್, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಗುಜರಾತ್ ಟ್ರಿಪ್ಪಲ್ಲಿ ಪರಿಚಯ ಆದವರು, ವೈಲ್ಡ್ ಲೈಫ್ ಫೋಟೋಗ್ರಾಫರು. ಆಮೇಲೆ ವೈಲ್ಡ್ ಲೈಫ್ ಮಾತ್ರ ಅಲ್ಲ, ಒಂಥರ ವರ್ಸಟೈಲ್ ಫೋಟೋಗ್ರಾಫರ್ ಅವರು. ಸೊ ಅವರನ್ನು ಹೊತ್ಕೊಂಡು ಹೋಗ್ತಾ ಇದ್ದೇವೆ. ಇದೆಯಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಆದಿತ್ಯ? ಫುಲ್ ಇದೆ. ಜೋಕ್ ಮಾಡಿದ್ದು, ಬಟ್ ಬನ್ನಿ. ಫುಡ್ ಮಾತ್ರ ಇವತ್ತು ಏನೆಲ್ಲ ತಿನ್ನಕ್ಕೆ ಸಿಗತ್ತೆ ನೋಡೋಣ. ಒಂದು ಲಾಸ್ಟ್ ಟೈಮ್ ಬಂದಾಗ ನಾವು ಈ ಅವರೆಕಾಳು ಮೇಳ ಅಂತ ಆಗ್ತಾಯಿತ್ತು. ಅಂದರೆ ಎಲ್ಲದು ಅವರೆಕಾಳು, ನಿಮಗೆ ಹೋಳಿಗೆ, ದೋಸೆ, ಇನ್ನು ಪುಲಾವು ಏನೇ ತಿಂದರೂ ಅದರಲ್ಲಿ ಅವರೆಕಾಳು ಹಾಕಿರ್ತಾರೆ. ಸೊ ಅದು ನನ್ನ ಪ್ರಕಾರ ಡಿಸೆಂಬರು ಜನವರಿ ಎಲ್ಲ ಮಾಡ್ತಾರಲ್ಲ ಆದಿತ್ಯ? ಅದು ಡಿಸೆಂಬರ್ ಸ್ಟಾರ್ಟಿಂಗು, ಕರೆಕ್ಟ್, ಅಪ್ ಟು ಫೆಬ್ರವರಿವರೆಗೂ ಇರುತ್ತೆ ಅವರೆಕಾಳು ಮೇಳ ಅಂತ. ಹೌದು. ಸೊ ಇವತ್ತು ಹೀಗೆ ಹೋಗ್ತಾ ಇದ್ದೀವಿ, ಏನೆಲ್ಲ ಸಿಗುತ್ತೆ ನೋಡೋಣ. ಕೆಲವೊಂದೆಲ್ಲ ಐಟಮ್ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಿದ್ರೆ ಚಾನ್ಸು, ಇಲ್ಲಾಂದರೆ ಏನೆಲ್ಲ ಸಿಗುತ್ತೋ ಅದೆಲ್ಲ ತಿಂದು ಬರೋದು ವಾಪಸ್. ನೋಡಿ ಜಾತ್ರೆ ಹೆಂಗಿರುತ್ತೆ ಅಂತ. ಇಲ್ಲಿ ನಾವು ಆ್ಯಕ್ಚುಲಿ ಬೇಗ ಬಂದಿದ್ದೀವಿ, ಈಗ 7 ಕಾಲಾಗಿದೆ ಅಷ್ಟೇ. ರಾತ್ರಿ 9 ಗಂಟೆ ನಂತರ ಬಂದರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಆ ಲೆವೆಲಿಗೆ ರಶ್ ಇರುತ್ತೆ. ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಫುಡ್ಡು. ಒಂಥರ ನೀವು ಫುಡ್ಡೀಸ್ ಅಂದರೆ ವಿ ಪುರಂ ನಿಮಗೆ ಹೇಳಿ ಮಾಡಿಸಿದಂಥ ಪ್ಲೇಸು. ಏನೆಲ್ಲ ಬೇಕು ನೋಡಿ, ಏನೆಲ್ಲ ಬೇಕು ಎಲ್ಲ ಸಿಗುತ್ತೆ. ಸ್ವೀಟ್ ಕಾರ್ನಲ್ಲಿ ಎಷ್ಟೆಲ್ಲ ವೆರೈಟಿ ಇದೆ ಇವ್ರದ್ದು. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಆಮೇಲೆ ರಿತು ಇಲ್ವಾ, ನಿಂಗೇನು ತೋರಿಸ್ತೀನಿ. ಇದನ್ನ ನಾವು ಚಿಕ್ಕವ್ರು ಇರ್ಬೇಕಿದ್ದನ್ನು ತಿಂತಾ ಇದ್ವಿ. ಇದನ್ನ ಏನದು ಕಟ್ಟ ಮಿಟ್ಟ ಅಂತ ಹೇಳ್ತೀವಿ ಇದಕ್ಕೆ. ಹೌದು, ನಾವು ಎಷ್ಟು ಆಸೆ ಪಟ್ಕೊಂಡು ತಿಂತಾ ಇದ್ವಿ ಅಂದ್ರೆ. ನೋಡಿ ಕೆಂಡದಲ್ಲಿ ಫಸ್ಟ್ ಸುಟ್ಕೋತಾ ಇದ್ದಾರೆ. ನಾವೀಗ ಮ್ಯಾಂಗೋ ಕಾರ್ನ್ ಅಂತ ಆರ್ಡರ್ ಮಾಡಿದ್ದೀವಿ. ಸಖತ್ತಾಗಿರ್ಬೋದು, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಮೀಡಿಯಂ ಖಾರ ಸಾಕು ಸರ್. ಈ ಪಾನಿ ನೋಡ್ರಿ ನೀವು, ನಿಜವಾದ ಏನೋ ಪಾನಿ ಕೊಟ್ಟಿದ್ದಾರೆ ಅಂತ ಅನ್ಸ್ಬೇಕು. ನೀರು ನೀರು ಅದೇ ಸೇಮ್. ಹಿಂಗೆ ಈಗ ಕುಡಿದ್ರೆ ನೋಡಿ, ಸಿಕ್ಕಾಪಟ್ಟೆ ಖಾರ ಇದೆ. ಇದನ್ನೇನು ಮಾಡಬೇಕು ಗೊತ್ತಾ, ಹಿಂಗೆ ಹಾಕಬೇಕು. ಆಮೇಲೆ ಇದನ್ನು ಹಿಂಗೆ ತಗೊಳ್ಬೇಕು, ಹಿಂಗೆ ನಿಮಗೆ ತೋರಿಸ್ಬೇಕು. ನಾನೊಂದು ಸಪ್ರೇಟ್ ಗ್ಲಾಸ್ ಪಾನಿ ತಗೊಂಡಿದ್ದೀನಿ. ನೀರು ಥರನೇ ಇದೆ ಇದು. ಇದು ಮಾತ್ರ ಹಸಿಮೆಣಸನ್ನು ನೆನೆಸಿಡ್ತಾರೆ ಒಂದಿನ, ಇದರಲ್ಲಿ ನೆನೆಸಿ ಆಮೇಲೆ ಮಾಡೋವಂಥದ್ದು. ನಿಮ್ಗೆ ನೋಡ್ಲಿಕ್ಕೆ ಈ ಥರ ಅನಿಸ್ತಾ ಇದೆ, ಒಟ್ಟು ಸಖತ್ ಖಾರ ಇರುತ್ತೆ. ನಿಮಗೆಲ್ಲರೂ ಈ ಶೀತ ಗೀತ ಆಗಿ ಮೂಗು ಕಟ್ಟಿದ್ರೆ ಇದೆಯಲ್ಲ, ಹಿಂಗೆ ಒಂದು ಪೆಗ್ ಥರ ತಗೊಂಡ ಅಂದರೆ ಮುಗೀತು ಕತೆ. ಆದರೆ ಶೀತ ಗೀತ ಎಲ್ಲ ಓಡೋಗುತ್ತೆ, ಆ ಲೆವೆಲಿಗಿರುತ್ತೆ ಇದು. ಗಂಟ್ಲಲ್ಲಿ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಕಣ್ರಿ, ಹೆವಿ ಇದೆ ಇದು. ಈ ಬೆಂಗಳೂರಲ್ಲಿರೋರು ಬಂಗಾರಪೇಟ್ ಚಾಟ್ಸ್ ಟ್ರೈ ಮಾಡಿದ್ರಿ ಖಂಡಿತ ಗೊತ್ತಿರುತ್ತೆ, ಅದು ಹೇಳ್ಬೇಕಂತಲೇ ಇಲ್ಲ. ಬಟ್ ನೀವು ಹೊಸ ಬೆಂಗಳೂರಿಗೆ ತಿರ್ಗಕ್ಕೆ ಬರ್ತೀರಾ ಅಂದರೆ ಒಂದು ಸಲ ಖಂಡಿತ ಟ್ರೈ ಮಾಡಿ, ಆಯಿತಾ? ಇದೊಂಥರ ಸಿಗ್ನೇಚರ್ ಇದು ಇವರದ್ದು.
ಬಂಗಾರಪೇಟೆ ಅವರದ್ದು ಸಿಗ್ನೇಚರ್ ಡಿಶ್ ಅಂತೀವಲ್ಲ ಅದು. ನೀವು ಯಾವುದೇ ಬಂಗಾರಪೇಟ್ ಚಾಟ್ಸ್ ಕೌಂಟ್ರಿಗೆ ಹೋಗಿ ಹಿಂಗೆ ಇರುತ್ತೆ ಪಾನಿ, ಇದೇ ಟೇಸ್ಟ್ ಇರುತ್ತೆ. ಹಿಂಗೆ ಕುಡಿತಿದ್ದಂಗೆ ಎಷ್ಟು ಇಂಗ್ರೀಡಿಯೆಂಟ್ ಬಿದ್ದಿರ್ಬೋದು ಇದರಲ್ಲಿ. ಬೆಳ್ಳುಳ್ಳಿ ವಾಸನೆನೂ ಕರೆಕ್ಟಾಗಿ ಬರ್ತಾಯಿದೆ. ಆಮೇಲೆ ಖಾರ ಅಂತೂ ಹೆವಿ ಸಕ್ಕತ್ತಾಗಿದೆ ಇದು. ತೆಂಗಿನಕಾಯಿ ಕಿತ್ತು ಎಳ್ನೀರನ್ನ ಕಿತ್ತು ಕುಡಿದ ಅಭ್ಯಾಸ, ಹಾಗೆ ತಾಜಾ. ಇಲ್ಲಿ ನೋಡಿ ಇವರು ಗಂಜಿ ಆಮೇಲೆ ಎಳ್ನೀರು, ಅದಕ್ಕೊಂದು ಸ್ವಲ್ಪ ಗ್ಲೂಕೋಸ್ ಹಾಕಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನ್ನ ಜೊತೆ ಕಂಪ್ನಿ ಕೊಡಲಿಕ್ಕೆ ಆದಿತ್ಯ ಅವ್ರನ್ನ ಇಟ್ಸ್ಕೊಂಡಿದ್ದೀನಿ. ಕೊನೆಗೂ ಕುಡಿಸ್ಬಿಟ್ರಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ಕುಡಿಲೇಬೇಕು. ಕೊಡಿರಿ. ಇಲ್ಲಿ ನೋಡಿ ಈ ಅಂಗಡಿಯಲ್ಲಿ ಬರೀ ಡೆಸರ್ಟ್ಸ್ ನೋಡಿ, ಎಷ್ಟು ಥರ ಡೆಸರ್ಟ್ಸ್ ಹಾಕಿದ್ದಾರೆ ಬೋರ್ಡು. ಎಲ್ಲ ಡಿಫ್ರೆಂಟ್ ಆಗಿದೆ. ಎಲ್ಲದೂ ಸಿಗತ್ತೆ ಅಂತ ಇಲ್ಲಿ ನೋಡಿ. ಈ ತಿಂಡಿ ಬೋದ್ರಿಗೆಲ್ಲ ಸಖತ್ತಾಗತ್ತೆ ಅನ್ಸುತ್ತೆ ಇಲ್ಲಿ ಬಂದರೆ. ವರ್ಜಿನ್ ಮೊಯಿಟೋ ಅಂತ ಹೇಳ್ಬೇಕಿದು. ತುಂಬ ಜನ ಮೊಜಿಟೋ ಅಂತಾರೆ, ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಹೆಂಗಿದೆ ಅದು MOJITO ಅಂತಿರುತ್ತೆ. ಬಟ್ ಮೊಯಿಟೋ ಅಂತ ಹೇಳ್ಬೇಕು. ಇವರು ಕರ್ಕೊಂಡು ಬಂದಿದ್ದು ಮಾತ್ರ ಕಣ್ರಿ, ಏನು ಟೇಸ್ಟೇ ಮಾಡ್ತಾ ಇಲ್ಲ. 50 ರೂಪಾಯಿ ಸ್ನೇಹನು ಟಿಟ್ಟು ಹಂಗೆ ಮಾಡಿದಾಳೆ ಆಯಿತಾ. ಆವಾಗ ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲಿ ಸರಿ ಮೋಮೋಸ್ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾಳೆ. ಫುಡ್ ಸ್ಟ್ರೀಟಿಗೆ ಬಂದು ಬೋರ್ಡ್ ನೋಡೋದೇ ಕೆಲಸ ಆಗಿದೆ ಸ್ನೇಹಂದು. ನಾನೊಬ್ಬ ಮಾತ್ರ ಬ್ಯಾಟಿಂಗ್ ಮಾಡ್ತಾ ಇದ್ದೇನೆ ಆವಾಗಿಂದ. ಹತ್ತಿಂದೆ ಇವತ್ತು ರಾತ್ರಿ ಒಳಗೆ ನಾನು ಹೊಟ್ಟೆ ಏನಾದ್ರು ಕೈ ಕೊಡ್ತಿದ್ರೆ ಸಾಕು ಅಂತಿದ್ದೀನಿ. ಆದಿತ್ಯ, ನಿಮ್ಮ ಫೇವ್ರೇಟ್ ಏನಿಲ್ಲಿ? ನನ್ನ ಫೇವ್ರೇಟ್ ಬಂದು ಟ್ವಿಸ್ಟಿಕ್ಸು, ಆಮೇಲೆ ಬೋಂಡಾ ಬಜ್ಜಿ, ಆಮೇಲೆ ಅಥೆಂಟಿಕ್ ದೋಸಾಸ್ ಆ್ಯಂಡ್ ಇಡ್ಲಿ. ಈಗ ನೆಕ್ಸ್ಟ್ ಸೆಕ್ಷನ್ ಹಂಗಾರೆ ಅಲ್ಲೇ ನಮ್ಮದು ದೋಸಾ ಬಜ್ಜಿ ಅದನ್ನೇ ತಿನ್ನೋದು. ಆದಿತ್ಯ ಅವರ ಚಾಯ್ಸ್. ಈಗ ಇದು ನಾನೊಂದು ವಿಡಿಯೋ ಮಾಡಿದ್ದೆ ನಮ್ಮ ಸಾಲಿಗ್ರಾಮದಲ್ಲಿ ಇದೇ ಥರ. ಅಂದರೆ ಬಜ್ಜಿ ಬೋಂಡ ನಮ್ಮ ಉಡುಪಿಯಲ್ಲಿ ಒಂದೇ ಕಡೆ ಸಿಗುತ್ತೆ ಅಂತೇಳಿ, ಬೆಂಗಳೂರಲ್ಲಿ ಗಲ್ಲಿಯಲ್ಲಿ ಸಿಗುತ್ತೆ ಕಂಡ್ರೆ. ಬಟ್ ಅದು ಹೆಂಗೆ ಗೊತ್ತಾ, ನಾವು ಹೇಳಿ 2 ನಿಮಿಷದಲ್ಲಿ ಮಾಡಿಕೊಟ್ರು ಅವರು. ಒಳ್ಳೆ ಮಸಾಲೆ ಎಲ್ಲ ಹಾಕಿದ್ದಾರೆ ಒಳಗಡೆ, ನೀವು ನೋಡ್ಬೋದು ಇಲ್ಲಿ ನೋಡೆ. ಬಜ್ಜಿ ಆದಿತ್ಯ, ನಿಮ್ಮ ಚಾಯ್ಸು. ನಮ್ಮ ಚಾಯ್ಸ್. ಹೊಟ್ಟೆಲಿ ಜಾಗ ಇಲ್ಲ ಅಷ್ಟೇ, ಬಟ್ ಆದರೂ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಸಖತ್ತಾಗಿರುತ್ತೆ ಇದು, ಅದರಲ್ಲಿ ನೋ ಡೌಟ್. ಯಾಕಂದರೆ ಇದೆಲ್ಲ ನಮ್ಮದು ಫೇವ್ರೇಟ್ ಒಂಥರ. ಸಖತ್ತಾಗಿದೆ, ನೈಸ್. ಫೇಮಸ್ ಕೂಡ ಇಲ್ಲಿ, ತುಂಬ ವರ್ಷದಿಂದ ಇದೆ. ಇಲ್ಲಿ ನೋಡಿ ಅವರೇ ಬೇಳೆ ದೋಸೆ ಇನ್ನೂ ಸಿಗ್ತಾ ಇದೆ. ಎಲ್ಲ ಅವರೇ ಬೇಳೆದು ಎಷ್ಟು ಐಟಮ್ ಇದೆ ನೋಡಿ. ಅವರೇ ಬೇಳೆ ದೋಸೆ, ಆಮೇಲೆ ಅವರೇ ಬೇಳೆ ವಡೆ ಎಲ್ಲ ಸಿಗುತ್ತೆ ಇಲ್ಲಿ. ಅವರೇ ಬೇಳೆ ಒಬ್ಬಟ್ಟು ಸಿಗುತ್ತೆ, ಆಮೇಲೆ ಇನ್ನೇನೇನೇನೋ ಸಿಗುತ್ತೆ. ಸದ್ಯಕ್ಕೆ ಅವರೇ ಬೇಳೆ ದೋಸೆ ಹೆಂಗಿದೆ ನೋಡಿ ನೀವು.